ಇವತ್ತು ಕರ್ನಾಟಕ ಸ್ಪೆಷಲ್ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಪ್ಲೇನ್ ಅಕ್ಕಿ ರೊಟ್ಟಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಇದಕ್ಕೆ ನಮಗೆ ಅಕ್ಕಿ ಹಿಟ್ಟು ಬೇಕಾಗುತ್ತೆ. ಅಕ್ಕಿ ಹಿಟ್ಟು ಅಥವಾ ರೈಸ್ ಫ್ಲೋರ್ ಆರ್ ತೆಲುಗುಲಾದರೆ ಬಿಎಂ ಪಿಂಡಿ ಅಂತ ಹೇಳ್ತಾರೆ. ಸೊ ಇದನ್ನು ತಗೊಳ್ಳೋಣ. ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಗ್ಲಾಸಷ್ಟು ನೀರನ್ನ ಹಾಕ್ತಾಯಿದ್ದೀನಿ. ಫಸ್ಟು ಸಿಮ್ಮಲ್ಲಿ ಇಡೋಣ. ನಾನಿವಾಗ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋಣ. ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ನಾನಿಲ್ಲಿ 1-2-3 ಡ್ರಾಪಷ್ಟು ಆಯಿಲ್ ಹಾಕ್ತಿದ್ದೀನಿ, ಕುಕ್ಕಿಂಗ್ ಆಯಿಲ್. ಜಾಸ್ತಿ ಹಾಕೋಬೇಡಿ, 2-3 ಡ್ರಾಪ್ಸ್ ಅಷ್ಟೇ. ಸ್ವಲ್ಪ ಬಿಸಿ ಆಗಲಿ. ಲೈಟಾಗಿ ಅದು ಹಾಟ್ ಆದಮೇಲೆ ವಾಟರ್, ಇವಾಗ ನಾವೇನು ಇಟ್ಕೊಂಡಿದ್ವಿ ಅಲ್ವಾ, ಈ ರೈಸ್ ಫ್ಲೋರ್ ಏನಿದೆ ಅದನ್ನು ಹಾಕಬೇಕು. ಸ್ವಲ್ಪ ಬೆಚ್ಚಗಾದ್ಮೇಲೆ ನಾನಿವಾಗ ಸ್ವಲ್ಪ ವಾರ್ಮ್ ಆಗಿದೆ ವಾಟರ್, ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಮ್ಮ ಕನ್ಸಿಸ್ಟೆನ್ಸಿ ಲೈಕ್ ನಾನು ಇಬ್ರಿಗೆ ಮಾಡ್ತಾಯಿದ್ದೀನಿ. 2 ಪೀಪಲ್ಗೆ ಮಾಡ್ತಾ ಇರೋದ್ರಿಂದ ನಾನೊಂದು 4-5 ಸ್ಪೂನ್ 4-5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ನಮಗೆ, ಮುದ್ದೆ ಥರ ಆಗಬೇಕದು. ಇನ್ನೊಂದು ಸ್ವಲ್ಪ ಹಿಡಿಯುತ್ತೆ, ಹಾಕ್ಕೊಳ್ಳೋಣ. ಈ ಥರ ತಿರುಗ್ಕೊತಾ ಇರಿ ಮುದ್ದೆ ಆಗೋವರೆಗೂ. ಆ್ಯಕ್ಚುಲಿ ಬೆಟರ್ ಈ ಥರ ಅಂದರೆ ಈ ಥರ ಸ್ಟಿಫಾಗಿ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಈ ಲೆವೆಲಿಗೆ ಮಿಕ್ಸ್ ಮಾಡ್ಕೊಬೇಕು. ಇನ್ನು ಸ್ವಲ್ಪ ಹಾಟ್ ಇದ್ದಾಗಲೇ ಇದು ಮಿಕ್ಸ್ ಮಾಡ್ಕೊಂಡಾಯ್ತಲ್ವ, ಇನ್ನು ಸ್ವಲ್ಪ ಹಾಟ್ ಇದ್ದಾಗಲೇ ಸ್ಟವ್ ಆಫ್ ಮಾಡಿದ್ದೀನಿ. ಸ್ಟವ್ ಆಫ್ ಮಾಡಿ ಇದನ್ನು ಕೆಳಗಡೆ ಇಟ್ಕೊಳ್ಳೋಣ. ಈ ಥರ ಒಂದು ಕಲ್ಲಿರುತ್ತೆ ಅಲ್ವಾ, ಅದನ್ನು ತಗೊಳ್ಳಿ. ಇಲ್ಲ ಅಂತ ಅಂದವರು ಡೈರೆಕ್ಟಾಗಿ ಗ್ರಾನೈಟ್ ಮೇಲೆ ಮಾಡ್ಕೊಬೋದು. ನಾನಿವಾಗ ಹಿಟ್ಟೆಲ್ಲ ಆಚೆ ಇದಾಗುತ್ತೆ ಅಂತ ಒಂದು ಬಟ್ಟೆ ಹಾಕಿ ಅದ್ರ ಮೇಲೆ ಇಟ್ಕೊಂಡಿದ್ದೀನಿ. ಸೊ ದಟ್ ನಿಮಗೆ ಇದು ಅಲ್ಗಾಡಲ್ಲ, ಸ್ಟಿಫಾಗಿ ಕೂಡ ಇರುತ್ತೆ. ನಾನು ಇವಾಗ ಏನು ಮಾಡ್ಕೊಂಡಿದ್ದೀನಲ್ವ, ಇದ್ರ ಮೇಲೆ ಸ್ವಲ್ಪ ನೀರು ಹಾಕಿ ಇದ್ರ ಮೇಲೆ ಹಾಕಿ ನೀಟಾಗಿ ಮಾಡ್ಕೊತೀನಿ, ಕಲಿಸ್ಕೊತೀನಿ. ನಾನು ಕಲ್ಲು ಅಂಟದೇ ಇರೋ ಥರ ಫಸ್ಟು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಇವಾಗ ಈ ಮಿಕ್ಸ್ಚರ್ ಇದೆಯಲ್ಲ, ಇದನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ನೋಡಿ ಎಲ್ಲ ಇದ್ರ ಮೇಲೆ ಹಾಕ್ಕೊಂಡಿದ್ದೀನಿ. ಇವಾಗ ಕೈಯಿಂದ ನೀಟಾಗಿ ಎಲ್ಲ ಸಹ ಥರ ಎಷ್ಟಾಗುತ್ತೆ ಅಷ್ಟು ಒಳ್ಳೆ ಹದಕ್ಕೆ ತೊಗೊಬರ್ಬೇಕು, ಮಾಡ್ತಾ ಇರಬೇಕು. ಇಫ್ ಯು ಇದು ನಿಮ್ಗೆ ಏನಾದರೂ ಫೀಲ್ ಆಗ್ತಾಯಿದ್ರೆ ಅಂಟುತ್ತಿದೆ ಅಂತ, ಸ್ಟಿಕ್ಕಿ ಫೀಲ್ ಆಗ್ತಿದೆ ಅಂದರೆ ಸ್ವಲ್ಪ ರೈಸ್ ಫ್ಲೋರ್ನ ಹಾಕ್ಕೊಬೋದು. ಮೀನ್ಸ್ ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಚೆನ್ನಾಗಿ ನಾದ್ಕೊಳ್ಳೋಣ, ಅಂಟು ಹೋಗಬೇಕು, ಕೈಗೆ ಅಂಟ್ಕೊಬಾರ್ದು ಇದು. ಆ ಥರ ನಾದ್ಕೊಳ್ಳೋಣ. ಇದನ್ನು ಹೀಗೆ ಮಾಡ್ತಾಯಿದ್ರೆ, ನಾದ್ತಾನೇ ಇದ್ದರೆ ಇದು ಈ ಶೇಪಿಗೆ ಬರುತ್ತೆ. ಲಾಸ್ಟಿಗೆ ನಿಮಗೆ ಅಂಟಬಾರ್ದು ಅಷ್ಟೇ, ಕಲ್ಲಿಗೆ ಸಹ ಅಂಟಬಾರ್ದು. ನೋಡಿ ಇವಾಗ ನಾನು ಕಲಸಿಟ್ಕೊಂಡಿದ್ನಲ್ಲ ಹಿಟ್ಟು, ಈ ಥರ ಇದೆ ನೋಡಿ, ನನಗೆ ಅಂಟುತ್ತಾ ಇಲ್ಲ. ಮತ್ತು ತುಂಬ ಗಟ್ಟಿಯಾಗಿ ಕೂಡ ಕಲಿಸ್ಬಾರ್ದು, ನಿಮಗೆ ತೊಟ್ಟ ಕಷ್ಟ ಆಗುತ್ತೆ. ಹಿಟ್ಟು ಇದು ಅಕ್ಕಿ ಹಿಟ್ಟು ಮತ್ತು ಕಲಸಿರೋ ಹಿಟ್ಟು ಮತ್ತು ಒಂದು ಗ್ಲಾಸಲ್ಲಿ ವಾಟರ್ ಮತ್ತು ಒಂದು ಬ್ರಷ್ ಇಟ್ಕೊಂಡಿದ್ದೀನಿ. ಇದನ್ನು ತೋರಿಸ್ತೀನಿ ಏನು ಮಾಡ್ತೀನಿ ಅಂತ. ಸೈಡಿಗೆ ಇಟ್ಕೊಳ್ಳೋಣ. ಫಸ್ಟ್ ಇವಾಗ ಇಲ್ಲಿ ಕಲ್ಲಿದೆಯಲ್ಲ, ಇದಕ್ಕೆ ಸ್ವಲ್ಪ ಪುಡಿ ತೊಗೊಂಡು ಈ ಥರ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಯಾಕೆಂದರೆ ಇದು ಸ್ಟಿಕ್ ಆಗದೆ ಇರೋ ಥರ. ಫಸ್ಟ್ ಈ ಕಲ್ಲನ್ನ ಕಾಯಕ್ಕೆ ಇಟ್ಕೊಳ್ಳೋಣ. ಇದು ಕಾಯಬೇಕು. ನಾನು ಮೀಡಿಯಮಲ್ಲಿ ಇಟ್ಕೊತಿದ್ದೀನಿ. ಇದು ಕಾಯಲಿ, ಅಷ್ಟರಲ್ಲಿ ರೊಟ್ಟಿ ತೊಟ್ಕೊಳ್ಳೋಣ.
ಈ ಹಿಟ್ಟೇನಿದೆ ಅಲ್ಲ ಅದರಲ್ಲಿ ಸ್ಮಾಲ್ ಬಾಲ್ಸ್ ಥರ ತೊಗೊಂಡು ಒಂದು ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಳ್ಳೋಣ. ಫಸ್ಟು ನಾನು ಇಷ್ಟು ತೊಗೊತಿದ್ದೀನಿ, ಇನ್ನೊಂದು ಸ್ವಲ್ಪ ತೊಗೊತೀನಿ. ನೋಡಿ ಈ ಥರ ಇದನ್ನು ಮತ್ತೆ ರೌಂಡ್ ಮಾಡ್ಕೊಬೇಕು. ಈ ಥರ ರೌಂಡ್ ಮಾಡಿಕೊಂಡು ಇದರಲ್ಲಿ ಡಿಪ್ ಮಾಡ್ಕೊಳ್ಳಿ. ಇವಾಗ ನೋಡಿ ಇದನ್ನು ಈ ಥರ ತೊಟ್ಕೊಬೇಕು. ಈ ಥರ ತೊಡ್ತಾ ಈ ಥರ ಮಾಡ್ತಾ ಇರಬೇಕು. ಈ ಥರ ರೊಟೇಟ್ ಮಾಡಬೇಕು, ಇಲ್ಲಾಂದರೆ ಸ್ಟಿಕ್ ಆಗುತ್ತೆ. ಈ ಸ್ಟಿಕ್ಕಿ ಫೀಲ್ ಆಗ್ತಿದೆ ಅಂತ ಅಂದರೆ ನಿಮ್ಮ ಕೈ ಸ್ಟಿಕ್ಕಿ, ಇದರಲ್ಲಿ ಒಂದು ಸಲ ಈ ಥರ ಡಿಪ್ ಮಾಡ್ಕೊಬೇಕು ಮತ್ತು ಈ ಥರ ಮಾಡ್ಕೊಬೇಕು. ಈ ಥರ ಸುತ್ತ ಈ ಥರ ಮಿಡಲಲ್ಲಿ ಮಾತ್ರ ತೊಟ್ಟಬಾರ್ದು, ಇಲ್ಲಿ ತೊಟ್ಟಬೇಕು. ಈ ಥರ ಅಂದರೆ ತಿನ್ ಬರಬೇಕು, ಈ ಲೇಯರ್ ತಿನ್ ಬರೋ ಥರ ಮಾಡ್ಕೊಳ್ಳಿ. ಮತ್ತು ಸುತ್ತ ಇರುತ್ತಲ್ಲ ಅದನ್ನು ಈ ಥರ ಮಾಡಬೇಕು, ಕಿತ್ತೋಗದೆ ಇರೋ ಥರ ಸುತ್ತ ಹೀಗೆ ಮಾಡಿ ಇನ್ನೊಂದು ಸಲ ಈ ಥರ ಪ್ರೆಸ್ ಮಾಡಬೇಕು. ನಾವು ಈ ಥರ ತೆಗೆದ್ರೆ ಸ್ಟಿಕ್ ಆಗದೆ ಇರೋ ಥರ ಬರಬೇಕು ನಿಮಗೆ ಈ ಥರ. ಸೊ ನಿಮ್ಗೇನಂದರೆ ಈ ಭಾಗ ಇದೆಯಲ್ಲ, ಈ ಪಾರ್ಟು ಕೆಳಗಡೆ ಹೋಗಬೇಕು. ಈ ಥರ ತಗೊಂಡು ಈ ಪಾರ್ಟು ಮೇಲೆ ಬರಬೇಕು. ಇಲ್ಲಿ ನೋಡಿ, ಇವಾಗ ಇದು ಹಿಂಗೆ ಹಾಕ್ಕೊಂಡೆ ಅಲ್ವಾ, ಇದು ಕೆಳಗಡೆ ಹೋಗುತ್ತೆ, ಇದು ಮೇಲೆ ಬರುತ್ತೆ. ಹಿಟ್ಟಾಗಿರುತ್ತಲ್ಲ ಆ ಪೋರ್ಷನ್ ಮೇಲೆ ಬರುತ್ತೆ. ಸ್ವಲ್ಪ ಬೇಯಲಿ. ನಾನು ಇವಾಗ ಸ್ವಲ್ಪ ಉರಿ ಜಾಸ್ತಿ ಮಾಡ್ಕೊತಿದ್ದೀನಿ. ಅದು ಬಾಯ್ಲ್ ಆಗೋ ಟೈಮಲ್ಲಿ ನೀವು ಇನ್ನೊಂದನ್ನು ರೆಡಿ ಮಾಡ್ಕೊಬೇಕು ತೊಟ್ಟಿ ಇಲ್ಲಿ. ಓಕೆ, ಈ ಥರ ಹಂಚೇನಾದರೂ ಬಿಟ್ಟರೆ ಅದನ್ನು ನೀಟಾಗಿ ಜಾಯಿನ್ ಮಾಡ್ಕೊಬೇಕು. ಎಷ್ಟು ತಿನ್ನಾಗುತ್ತೋ ಅಷ್ಟು ತಿನ್ನಾಗಿ ತೊಟ್ಕೊಬೇಕು. ಓಕೆ, ಇದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಸ್ವಲ್ಪ ಶೇಡ್ ಆಗುತ್ತೆ. ನಾನು ಈ ನೀರನ್ನು ಏನಕ್ಕೆ ಅಂತ ಹೇಳಿದೆ ಅಂದರೆ, ಇಲ್ಲಿ ಎಕ್ಸ್ಟ್ರಾ ನಾವು ಇದು ಅಕ್ಕಿ ಹಿಟ್ಟು ಏನು ತೊಗೊಂಡಿರ್ತೀವಲ್ವ, ಆ ಪೌಡರ್ ಇರುತ್ತಲ್ಲ, ಅದು ಇಲ್ಲಿ ಅಂಟ್ಕೊಂಡಿರುತ್ತಲ್ವ, ಅದನ್ನು ಇದರಿಂದ ತೆಗಿಬೇಕು. ಸೊ ಉಲ್ಟಾ ಹಾಕ್ತೀವಿ ನಾವು. ಸೊ ನಾನೀಗ ಆ್ಯಕ್ಚುಲಿ ಹಿಂದಿನ ಕಾಲದಲ್ಲೆಲ್ಲ ಬಟ್ಟೆಯಲ್ಲಿ ಹಾಕ್ತಾಯಿದ್ರು ಅಥವಾ ಕೈಯಲ್ಲೇ ಹಾಕ್ತಾಯಿದ್ರು. ನಾನು ಸುಡುತ್ತೆ ಅಂತ ಹಾಟ್ ಇರುತ್ತೆ ಅಲ್ವ, ನಾನು ಬ್ರಷಲ್ಲಿ ಹಾಕ್ತಿದ್ದೀನಿ. ಈ ಥರ ಮಾಡೋದ್ರಿಂದ ಅದರಲ್ಲಿರೋ ಎಕ್ಸ್ಟ್ರಾ ಪೌಡರ್ ಏನಿದೆ ಅದು ನೀರಿಗೆ ಬರುತ್ತೆ. ಓಕೆ ನೋಡಿ, ನಾನು ಆಲ್ಮೋಸ್ಟ್ ಸ್ಪ್ರೆಡ್ ಮಾಡಿಕೊಂಡು ಇದರಲ್ಲಿರೋ ಎಕ್ಸ್ಟ್ರಾ ಹಿಟ್ಟೆಲ್ಲ ತೆಗ್ದು ಇಲ್ಲಿ ಹಾಕಿದ್ದೀನಿ. ನೀವು ನೋಡ್ಬೋದು ನೀರಿನ ಕಲರ್ ಚೇಂಜ್ ಆಗಿದೆ ಇವಾಗ. ಸೊ ಇಷ್ಟು ನೀರು ಹಾಕಿದ್ಮೇಲೆ ಇದನ್ನು ಫ್ಲಿಪ್ ಮಾಡ್ಕೊಬೇಕು. ರೊಟ್ಟಿ ಇರುತ್ತಲ್ವ, ಇವಾಗ ಇಷ್ಟು ಬೆಂದಿರುತ್ತೆ ನೀಟಾಗಿ, ಎಲ್ಲ ಕಡೆಯಿಂದ ಇದನ್ನು ಫ್ಲಿಪ್ ಮಾಡ್ಕೊಳ್ಳಿ. ಓಕೆ, ಇದು ಬೇಯಬೇಕಿನ್ನು. ಸೊ ಉರಿ ಜಾಸ್ತಿ ಮೀನ್ಸ್ ಇದನ್ನು ಸಿಮ್ಮಿಂದ ಸ್ವಲ್ಪ ಮೀಡಿಯಮ್ಗೆ ಇಟ್ಟಿದ್ದೀನಿ, ಇದು ಬೇಯಲಿ. ಇವಾಗ ಅಲ್ಲಿ ನೀರು ಹಾಕಿದ್ವಲ್ವ, ಅದು ಸಹ ಬೆಂದಿರುತ್ತೆ. ಉಲ್ಟಾ ಮಾಡ್ಕೊಳ್ಳೋಣ. ಪ್ಲೀಸ್ ಇಗ್ನೋರ್ ಮೈ ಹ್ಯಾಂಡ್ಸ್, ಯಾಕೆಂದರೆ ರೊಟ್ಟಿ ತೊಟ್ಬೇಕಾದ್ರೆ ಆಬ್ವಿಯಸ್ಲಿ ಗಲೀಜಾಗೇ ಆಗುತ್ತೆ. ವಿಡಿಯೋಗೋಸ್ಕರ ನಾನು ವಾಶ್ ಮಾಡ್ಕೊಂಡು ಮಾಡ್ತಿಲ್ಲ. ಸೊ ಜಸ್ಟ್ ಇಗ್ನೋರ್. ಇದನ್ನು ಮತ್ತೆ ಫ್ಲಿಪ್ ಮಾಡ್ಕೊಬೇಕು. ಈ ಥರ ಇದಾಗಬೇಕು, ಆವಾಗ ಬಾಯ್ಲ್ ಆಗಿದೆ ಅಂತ. ಸೊ ಸುತ್ತ ಹಂಚೆಲ್ಲ ಸಹ ಇಟ್ಟು ಬೇಯಿಸ್ಕೊಳ್ಳೋಣ. ನೋಡಿ, ನಾನು ಹೇಳಿದ್ನಲ್ಲ, ಎಕ್ಸ್ಟ್ರಾ ನಮ್ಗೆ ಹಿಟ್ಟೇನಿದೆ ಅದೆಲ್ಲ ಈ ನೀರಲ್ಲಿ ಕಾಣಿಸ್ತಿದೆ ಕೆಳಗಡೆ ನೋಡಿ, ಈ ನೀರಲ್ಲಿ ಬಂದ್ಬಿಡುತ್ತೆ. ಸೊ ನಾವು ಆ ಥರ ಬ್ರಷ್ ಮಾಡೋದು ವಾಟರ್ನ. ಇದು ವಿತೌಟ್ ಆಯಿಲ್ ಹೇಗೆ ರೊಟ್ಟಿ ಹಾಕೋದು ಅಂತ, ಲೈಕ್ 2-3 ಡ್ರಾಪ್ಸ್ ನಾನು ಸಾಫ್ಟ್ ಆಗಲಿ ಅಂತ ಹಾಕ್ಕೊಂಡೆ ಕಳಿಸುವಾಗ. ನೀವು ಅದು ಕೂಡ ಸ್ಕಿಪ್ ಮಾಡ್ಕೋಬೋದು. ಬಿಗಿನರ್ಸ್ ಕೂಡ ನೋಡ್ತಾ ಇರ್ತಾರಲ್ವ, ಸೊ ಆ್ಯಡ್ ಮಾಡಿದೆ. ನಾರ್ಮಲಾಗಿ ನಾವೇನು ಆ್ಯಡ್ ಮಾಡಲ್ಲ. ವಿತೌಟ್ ಆಯಿಲ್ ನೀವು ರೊಟ್ಟಿ ಕುಕ್ ಮಾಡಬೇಕು ಅಂದರೆ ಈ ಪ್ರೊಸೀಜರ್ನ ಫಾಲೋ ಮಾಡ್ಬೋದು. ನೋಡಿ, ನಮಗೆ 2 ಕಡೆ ಬೆಂದಮೇಲೆ ಈ ಥರ 2 ಕಡೆ ಸಹ ಬೇಯಿಸ್ಕೊಬೇಕು ರೊಟ್ಟಿಗಳನ್ನ. ನೋಡಿ, ನಾನೇ 4 ರೊಟ್ಟಿ ಹಾಕಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ನೋಡಿ, ತುಂಬ ಸಾಫ್ಟಾಗಿ ಬಂದಿದೆ. ಇವಾಗ
ರೊಟ್ಟಿ ನಮಗೆ ತಿನ್ನೋಕ್ಕೆ ರೆಡಿಯಾಗಿದೆ. ಇದ್ರ ಜೊತೆ ನೋಡಿ ತೊಂಡೆಕಾಯಿ ಮತ್ತು ಇದು ತೊಂಡೆಕಾಯಿ ಪಲ್ಯ, ಇದು ಟೊಮೊಟೊ ಪಲ್ಯ ರೊಟ್ಟಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಯಾವ ಪಲ್ಯ ಆದರೂ ಮಾಡ್ಕೋಬೋದು, ನಿಮ್ಮ ಚಾಯ್ಸ್. ಈ ಥರ ಬಿಸಿ ಬಿಸಿಯಾಗಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಈಗ ಚಳಿಗಾಲದಲ್ಲಿ. ನೀವು ಸಹ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.